ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಆ್ಯಂಡ್ ತುಳು ಬ್ಲಾಗ್. ಗೈಸ್, ನಾನಿವತ್ತು ನಿಮಗೆ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ತೀನಿ. ಈ ರೆಸಿಪಿನ ನೀವು ಕೂಡ ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಲೇಬೇಕು. ಈ ರೆಸಿಪಿ ಏನಂತ ಹೇಳಿದರೆ, ಮೊದಲನೇದಾಗಿ ನೀವು ಟೆಂಪಲಿಗೆಲ್ಲ ಹೋದಾಗ ಅಲ್ಲಿ ಪ್ರಸಾದ ಎಲ್ಲ ನೀವು ಸ್ವೀಕರಿಸಿಯೇ ಇರ್ತೀರಾ. ಅದರಲ್ಲೂ ಅನ್ನ ಪ್ರಸಾದದಲ್ಲಿ ದೇವಸ್ಥಾನಗಳಲ್ಲಿ ನೀವು ನೋಡಿರ್ಬೋದು, ತುಂಬ ಘಮಘಮವಾಗಿರೋ ಸಾಂಬಾರನ್ನು ಒಂದು ಸ್ವಲ್ಪ ವೈಟ್ ರೈಸ್ ಜೊತೆ ಹಾಕಿದರೆ ಅದರ ರುಚಿನೇ ಬೇರೆ. ಹಾಗೆ ಆ ಸಾಂಬಾರನ್ನು ನಾವು ಮನೆಯಲ್ಲೂ ಕೂಡ ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ನಾನು ನಿಮಗೆ ಇವತ್ತಿನ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಕ್ವಿಕ್ಕಾಗಿ ಒಂದು ಸಲ ನೋಡ್ಕೊಂಡು ಬನ್ನಿ. ಮೊದಲನೇದಾಗಿ ಇಲ್ಲಿ ನಾನೊಂದು 3/4 ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಈ ತೊಗರಿಬೇಳೆನ ಚೆನ್ನಾಗಿ ಇವಾಗ ಕ್ಲೀನ್ ಮಾಡಿಕೊಂಡು ತರ್ತೀನಿ. ಹಾಗೆ ಇಲ್ಲಿ ನೋಡ್ಬೋದು, ಒಂದು 3 ನುಗ್ಗೆಕಾಯಿ ತೊಗೊಂಡಿದ್ದೀನಿ, ಒಂದು 2 ಹುಳಿ ಟೊಮೆಟೊ ತೊಗೊಂಡಿದ್ದೀನಿ, ಹಾಗೆ ಒಂದು 10-15 ಆಗುವಷ್ಟು ಬೀನ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಒಂದು 2 ಪೊಟ್ಯಾಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆಮೇಲೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ನಿಮಗೆ ಏನೆಲ್ಲ ತರಕಾರಿ ಮನೆಯಲ್ಲಿರುತ್ತೆ ನೋಡಿ, ಆ ತರಕಾರಿ ಯಾವುದೆಲ್ಲ ಇದೆ ಅದನ್ನೆಲ್ಲ ಹಾಕ್ಕೋಬಹುದು. ಇಷ್ಟೇ ತರಕಾರಿಯಲ್ಲಿ ಈ ರೆಸಿಪಿನ ಮಾಡ್ತಾ ಇದ್ದೀನಿ. ಹಾಗೆ ಈ ರೆಸಿಪಿಗೆ ಮೇಯ್ನಾಗಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಈಗ ನಾನು ತೊಗರಿಬೇಳೆನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ 2 ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ. ಅದರ ಜೊತೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ. ಆಮೇಲೆ 1 ಸ್ಪೂನ್ ಅರಶಿನ ಹಾಕ್ಕೊಂಡಿದ್ದೀನಿ. ಈ ಬೇಳೆ ಬೇಗ ಬೇಯಬೇಕಾದ್ರೆ ಒಂದು ನಿಮಗೆ ಟಿಪ್ಸ್ ಕೊಡ್ತೀನಿ ನೋಡಿ. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ಆಯಿಲ್ ಹಾಕಿದರೆ ನಿಮಗೆ ಬೇಳೆ ಕೂಡ ತುಂಬಾ ಮೆತ್ತಗೆ ಸಾಫ್ಟಾಗಿ ಬೇಯ್ತದೆ. ಸೊ ಇವಾಗ ಇದು ಬೇಳೆ ಈ ಬೇಳೆ ಇವಾಗ ಬೇಯ್ತಾ ಇರಬೇಕಾದ್ರೆ ಈ ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ನಾನು ಹೇಳ್ತೀನಿ, ಬನ್ನಿ. ಪಾತ್ರೆ ಬಿಸಿಯಾಗಿದೆ. ಈಗ ಇದಕ್ಕೆ ನಾನೊಂದು 2 ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ರೈಸನ್ನು ತೊಗೊಂಡಿದ್ದೀನಿ. ವೈಟ್ ರೈಸ್, ಬೆಳ್ತಿಗೆ ಅಕ್ಕಿ ಯಾವುದು ಬೇಕಿದ್ರೂ ಹಾಕ್ಕೋಬಹುದು. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, ಹಾಗೆ ಅದರ ಜೊತೆ ಒಂದು 15-20 ಆಗುವಷ್ಟು ಬ್ಯಾಡಗೆ ಮೆಣಸು, ಒಂದು ಖಾರಕ್ಕೆ ಒಂದು 4 ಗುಂಟೂರು ಮೆಣಸು. ಇದು ಅಷ್ಟೊಂದು ಖಾರ ಇಲ್ಲ, ನಿಮಗೆ ಸ್ಪೈಸಿ ಬೇಕಿದ್ರೆ ನೀವು ಜಾಸ್ತಿ ಖಾರ ಇರುವಂಥದ್ದನ್ನೇ ಹಾಕ್ಕೋಬೋದು. ಆಮೇಲೆ ಒಂದು ಸ್ವಲ್ಪ 1/4 ಟೀ ಸ್ಪೂನ್ ಆಗುವಷ್ಟು ಮೆಂತೆಕಾಳು ತೊಗೊಂಡಿದ್ದೀನಿ. ನಂತರ ಜೀರಿಗೆ ತೊಗೊಂಡಿದ್ದೀನಿ 1 ಸ್ಪೂನ್ ಆಗುವಷ್ಟು. 1 ಸ್ಪೂನ್ ಆಗುವಷ್ಟು ನಾನು ಉದ್ದಿನಬೇಳೆ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಹಾಗೆ ಇದರ ಜೊತೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಒಂದು 1/4 ಕಪ್ ಆಗುವಷ್ಟು ನಾನು ತೆಂಗಿನ ತುರಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಕೊಬ್ಬರಿನ ಕೂಡ ಹಾಕ್ಕೋಬೋದು, ಕೊಬ್ಬರಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಇವಾಗ ಬಿಸಿಯಾಗಿದೆ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಒಂದು ಕಂದು ಬಣ್ಣಕ್ಕೆ ಬರುವಷ್ಟು ನಾವು ಇದನ್ನು ಫ್ರೈ ಮಾಡುವ. ಹಾಗೆ ಮೆಣಸು ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡುವ. ಫ್ರೈ ಆಗಿದೆ, ಅರ್ಧ ಫ್ರೈ ಆಗಬೇಕಾದ್ರೆ ಇದಕ್ಕೆ ನಾನು ತೆಂಗಿನ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೆಸಿಪಿ ನಿಮಗೆ ವೈಟ್ ರೈಸ್ ಜೊತೆ ಅಂತೂ ಸೂಪರ್ ಒಳ್ಳೆ ಕಾಂಬಿನೇಷನ್. ಹಾಗೆ ಇಡ್ಲಿ, ಹಾಗೆ ದೋಸೆ, ಇದರ ಜೊತೆ ಎಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್. ನಿಮಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಮೊದಲೇ ಹೇಳಿದೆ ಅಲ್ವಾ, ಟೆಂಪಲಲ್ಲಿ ಹೋದಾಗ ನಿಮಗೆ ಒಳ್ಳೆ ಟೇಸ್ಟಿಯಾಗಿರೋ ಸಾಂಬಾರು ಸಿಗಲ್ವಾ, ಹಾಗೆಯೇ ಇದು ಕೂಡ ಅದೇ ರೀತಿ ಒಳ್ಳೆ ಸೂಪರಾಗಿ ಬರುತ್ತೆ. ಇದು ನೋಡಿ, ಫ್ರೈ ಮಾಡ್ತಿರ್ಬೇಕಾದ್ರೇ ಎಷ್ಟು ಒಳ್ಳೆ ಘಮ 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 ಅಂತೇಳಿ ಬರ್ತಾ ಇದೆ. ಹಾಗೆ ಇಲ್ಲಿ ಬೇಳೆ ಬೇಯ್ತಾ ಇದೆ. 1 ಸೀಟಿ ಬಂತು, ಇನ್ನು 2 ಸೀಟಿ ಬರಬೇಕು. ಟೋಟಲ್ 3 ಸೀಟಿ ನಾನು ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ಫ್ರೈ ಆಗಿದೆ. ಸ್ಟವ್ನ ಆಫ್ ಮಾಡ್ತೀನಿ.
ತಣ್ಣಗೆ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಸ್ವಲ್ಪ ನೀರು ಸೇರಿಸಬಾರ್ದು, ಹಾಗೇನೆ ಪುಡಿ ಪೌಡರ್ ಥರ ಮಾಡ್ಕೋಬೇಕು. ನೋಡಿ ಗೈಸ್, ಇಷ್ಟು ನಾನು ಪುಡಿ ಮಾಡ್ಕೊಂಡು ತಂದಿದ್ದೀನಿ. ಜಾಸ್ತಿ ನುಣ್ಣಗೆ ಏನು ಪುಡಿ ಮಾಡ್ಕೊಳ್ಳೋದು ಬೇಡ, ಇಷ್ಟು ಪುಡಿ ಮಾಡಿದರೆ ಸಾಕು. ನೋಡಿ, ಕಾಣ್ಬೋದು ನೀವಿಲ್ಲಿ ನೈಸಾಗಿ ಕೆಲವರು ಮಾಡ್ತಾರಲ್ಲ ಪೌಡರು, ಆ ಥರ ಏನು ಬೇಕಾಗಿಲ್ಲ. ಬೆಳೆಯೆಲ್ಲ ಇಷ್ಟು ಚೆನ್ನಾಗಿ ಬೆಂದಿದೆ, ಇಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ. ಸೊ ನಾನು ಮೊದಲೇ ಹೇಳಿದೆಲ್ಲ, ಆಯಿಲ್ ಹಾಕಿದರೆ, ಸ್ವಲ್ಪ ಆದರೂ ಆಯಿಲ್ ಹಾಕಿದರೆ ಈ ಥರ ಚೆನ್ನಾಗಿ ಬೇಯ್ತದೆ ಬೇಳೆ. ಈಗ ಸಾಂಬಾರು ಮಾಡೋದಕ್ಕೆ ಒಗ್ಗರಣೆಗೆ ಫಸ್ಟ್ ರೆಡಿ ಮಾಡ್ಕೊಳ್ಳುವ. ಮೊದಲನೇದಾಗಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನೋಡಿ, ಬಿಸಿ ಆಗ್ತಾ ಇದೆ. ಇದು ಈಗ ಬಿಸಿ ಆಗ್ತಿರ್ಬೇಕಾದ್ರೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಕಪ್ ಆಗುವಷ್ಟು ಎಣ್ಣೆ ಹಾಕಿದರೆ ಸಾಕು. ನೀವು ಜಾಸ್ತಿ ಎಣ್ಣೆ ಬೇಡ. ಎಣ್ಣೆ ಬಿಸಿ ಆಗ್ತಾ ಇದೆ. ಇವಾಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಗೈಸ್, ಇವಾಗ ನೋಡಿ ಸಾಸಿವೆ ಚಿಟಪಟ ಅಂತೇಳಿ ಸಿಡಿತಾ ಇದೆ. ಈಗ ಇದಕ್ಕೆ ನಾನು 1/4 ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ, 1/4 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಾ ಕೂಡ ಹಾಕ್ಕೊಂಡೆ. ನಂತರ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 3 ಒಣಗಿದ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಹಿಂಗೆ ಹಾಕಬೇಕು, ಸ್ವಲ್ಪ ಸಾಕು. ಚೆನ್ನಾಗಿ ಫ್ರೈ ಆಗಿದೆ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಸಾಕು. ಈಗ ಕಟ್ ಮಾಡಿಟ್ಟಿರುವಂತಹ ತರಕಾರಿಗಳನ್ನೆಲ್ಲ ಸೇರಿಸ್ಕೋಬೇಕು. ನಾನು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡೆ. ಸೊ ಇದನ್ನು ಈ ಒಗ್ಗರಣೆಯಲ್ಲೇ ಮಿಕ್ಸ್ ಕೊಡಬೇಕು. ಸ್ವಲ್ಪ ಹೊತ್ತು ಇದು ಬೇಯ್ತಾ ಇರಬೇಕು. ನೀರೆಲ್ಲ ಏನು ಸೇರಿಸಬೇಡಿ. ನಂತರ ಇದಕ್ಕೆ ನಾವು ಇಲ್ಲಿ ರೆಡಿ ಮಾಡಿಟ್ಟಿರುವಂತಹ ಬೇಳೆನ ಸೇರಿಸ್ಕೋಬೇಕು. ನಾನು ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಬಿಸಿನೀರಿಗೆ ಹಾಕಿಟ್ಟಿದ್ದೆ. ಸೊ ಅದರ ನೀರನ್ನು ನಾವು ಈ ಸಾಂಬಾರು ರೆಡಿ ಆಗಬೇಕಾದ್ರೆ ಕೊನೆಯದಾಗಿ ಇದನ್ನು ಸಾಂಬಾರು ಕುದಿತದಲ್ಲ, ಆ ಟೈಮಲ್ಲಿ ಈ ನೀರನ್ನು ಹಾಕ್ಕೋಬೇಕು. ಆವಾಗ ಸಾಂಬಾರು ಇನ್ನೂ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತದೆ. ನೋಡಿ ಗೈಸ್, ಇಷ್ಟು ಬೇಯ್ತಾ ಇರಬೇಕಾದ್ರೇ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತಹ ಬೇಳೆ ಇದೆಯಲ್ವಾ, ಅದನ್ನು ಸೇರಿಸ್ಕೋಬೇಕು. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಕೂಡ ಇವಾಗ ಈ ಟೈಮಲ್ಲಿ ಹಾಕ್ಬೋದು. ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸಿದ್ದೀನಿ. ಅಂದರೆ ನಿಮಗೆ ತಿಕ್ಕಾಗಿ ಬೇಕಿದ್ರೆ ತಿಕ್ಕಾಗಿ ಕೂಡ ಇಡ್ಬೋದು. ಬಟ್ ಸಾಂಬಾರು ಅನ್ನೋದು ಯಾವಾಗಲೂ ಈ ಥರನೇ ಇದ್ರೇ ಚೆನ್ನ. ಅದಕ್ಕೆ ಎಷ್ಟು ಉಪ್ಪು ಬೇಕು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದಿವಾಗ ಒಂದು ಕುದಿ ಬರಲಿ. ನಂತರ ನಾನು ಹೇಳಿದ ಹಾಗೆ ಈ ಹುಣಸೆ ಹಣ್ಣಿದು ನೀರಿದೆಯಲ್ಲ, ಅದನ್ನು ಸೇರಿಸಿ ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯಲಿಕ್ಕೆ ಬಿಡುವ. ಯಾರಿಗೆ ಈ ಥರ ಬೇಳೆ ಸಾಂಬಾರೆಲ್ಲ ಇಷ್ಟ, ನುಗ್ಗೆಕಾಯಿ ಎಲ್ಲ ಹಾಕಿರೋದು ಸಾಂಬಾರು ಯಾರಿಗೆಲ್ಲ ಇಷ್ಟ ಅಂತೇಳಿ ನನಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ನೀವೆಲ್ಲರೂ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮ ಫ್ಯಾಮಿಲಿ ಇನ್ನು 1K ಆಗೋದು ಸ್ವಲ್ಪನೇ ಇರೋದು. ಸೊ ಪ್ಲೀಸ್ ಆದಷ್ಟು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ, ಆಯಿತಾ? ಸೊ ಇನ್ಮೇಲಿಂದ ನಾನು ಡೈಲಿ ಬ್ಲಾಗ್ ಹಾಕೋದಕ್ಕೆ ಆದಷ್ಟು ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ. ಸೊ ನೀವು ಕೂಡ ಸಪೋರ್ಟ್ ಮಾಡಿ, ಆಯಿತಾ? ಸೊ ಇದಿವಾಗ ನೋಡಿ ಒಂದು ಕುದಿ ಬರ್ತಾ ಇದೆ, ಕಾಣ್ಬೋದು ಅಲ್ಲಲ್ಲಿ ಕುದಿ ಬರೋದು. ಸೊ ಇಷ್ಟು ಕುದಿ ಬಂದರೂ ಸಾಕು. ಈಗ ನಾನು ಈ ಹುಣಸೆ ಹಣ್ಣಿನ ನೀರನ್ನು ಹಾಕಿ ಕುಕ್ಕರಲ್ಲಿ ಒಂದು ಸೀಟಿ ಬಂದರೆ ಸಾಕು. ಈ ಥರ ನೀವು ಒಂದ್ಸಲ ಸಾಂಬಾರು ಮಾಡಿ ನೋಡಿ, ಸಾಂಬಾರು ಎಷ್ಟು ಟೇಸ್ಟಾಗಿ ಬರುತ್ತೆ ಅನ್ನೋದನ್ನು ನೀವೇ ಗಮನಿಸ್ತೀರ. ಹಾಗೆ ಇದು ಇವಾಗ ನೋಡಿ ಈ ಹುಣಸೆ ಹಣ್ಣಿದು ರಸ ಸೇರಿಸಿದ ಮೇಲೆ ಈ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಈ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳುವ. ಈ ಪೌಡರನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಆಹಾ, ಏನು ಘಮ ಬರ್ತಿದೆ ಗೊತ್ತಾ ಸಾಂಬಾರಂತೂ. ಆಹಾ ಗೈಸ್, ಈ ಸಾಂಬಾರು ರೆಸಿಪಿನ ನೀವು ಮಿಸ್ ಮಾಡಲೇಬೇಡಿ. ಒಂದ್ಸಲ ಮನೆಯಲ್ಲಿ ಮಾಡಿ, ಹಾಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಬೇಕಿದ್ರೆ.
ಸೊ ಕಲ್ಲರ್ ಕೂಡ ಹೇಗೆ ಬಂತು ನೋಡಿ, ಚೆನ್ನಾಗಿದೆ. ಹಾಗೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಜಗ್ಗೇರಿ ಪೌಡರ್ ಕೂಡ ಹಾಕ್ಕೊಂಡೆ ನಾನು. ಸ್ವಲ್ಪ ಜಗ್ಗೇರಿ ಪೌಡರ್ ಹಾಕ್ಕೊಂಡೆ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ಸೀಟಿ ಬರಿಸಿದ್ರೆ ಸಾಕು, ಸಾಂಬಾರ್ ರೆಡಿ ಆಗುತ್ತೆ. A few moments later. ನೋಡಿ ಗೈಸ್, ಫೈನಲಿ ನಮ್ಮ ಸಾಂಬಾರು ಹೆಂಗೆ ಬಂದಿದೆ ನೋಡಿ. ನೀವು ಕೂಡ ಮನೇಲಿ ಒಂದ್ಸಲ ಇದನ್ನು ಟ್ರೈ ಮಾಡಿ ಆಯಿತಾ. ಹಾಗೆ ರುಚಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದ್ದಲ್ಲಿ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಹತ್ತಿರದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನಂದು ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಯಾರು ಮಿಸ್ ಮಾಡಬೇಡಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ, ಓಕೆನಾ? ಸೊ ಇವತ್ತಿನ ವಿಡಿಯೋ ಇಷ್ಟ ಆಯ್ತಲ್ವಾ? ಸೊ ನೆಕ್ಸ್ಟ್ ನಾನು ಇನ್ನೊಂದು ಒಳ್ಳೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಲವ್ ಯು.